ಏನಾಯ್ತು? ಭೂಮಿಗೆ ಯಾಕೋ ಮತ್ತೆ ಆಂಗ್ಸೈಟಿ ಪ್ರಾಬ್ಲಮ್ ಅಂತ ಒಂದ್ಸಲಿ ಚೆಕ್ ಮಾಡಿ. ಅದಕ್ಕೆ ನಾರ್ಮಲ್ ಆಗಿ ಇದಾನಲ್ಲ, ಅದಕ್ಕೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಏನಾದ್ರು ಅನಿಸ್ತಿದ್ಯಾ? ಇದು ನಂಗೆ ಏನು ಆಗಿಲ್ಲ ಇದು ಲೈಟ್ ಒಂಚೂರು ಸುಸ್ತಾಯ್ತು ಅಷ್ಟೇ. ಹೋಗಿ ಹೋಗಿ ಅವಳನ್ನ ಕೇಳ್ತಾರ? ಅವ್ಳಿಗೇನು ಇಲ್ಲ ಅಂತಾನೆ ಹೇಳ್ತಾಳೆ. ನೀನ್ ಡಾಕ್ಟ್ರ ಏನು? ಅದಕ್ಕೆ ಏನು ಇಶ್ಯೂಸ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಮತ್ತೆ ಹಿಂಗೇನ್ ಪ್ರಾಬ್ಲಮ್? ನನ್ನ ಕ್ವಶನ್ ಅವಳ ಡಾಕ್ಟರ್ ನೀನಾ ಅಂತ. ಅಲ್ಲ, ಚೆಕ್ ಮಾಡ್ಬೇಕಲ್ವೇನೋ? ಪಲ್ಸ್ ಚೆಕ್ ಮಾಡಿಲ್ಲ, BP ಚೆಕ್ ಮಾಡಿಲ್ಲ. ಅವಳನ್ನ ಕೇಳ್ಬಿಟ್ಟು ಏನು ಇಲ್ಲ ಅಂತ ಹೇಳಿದ್ರೆ ನೀನು ಅವಳಿಗೇನು ಇಲ್ಲ ಅಂತ ಹೇಳ್ತಿದ್ಯಲ್ಲ. ಡಾಕ್ಟರ್ ನೀನಾ? ನಾನು ನಚ್ಚೆ ಸಾಕಾ? ತೃಪ್ತಿ ಆಯ್ತಾ? ಸಾಕಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ನಾರ್ಮಲ್ ಕರೆಕ್ಟ್ ಆಗಿದೆ ಕಣ್ಣು? ತಲೆನೋ ಚೆಕ್ ಮಾಡ್ಬೇಕಾ ಏನ್ ಕತೆ? ನಾನು ಬಾಲ ಬ್ರಹ್ಮಚಾರಿಯಾಗಿ ಪವಿತ್ರ ಮನಸ್ಸಿಂದ ಬೇಕಾದಷ್ಟು ಗಂಡ ಹೆಂಡತಿನ ನೋಡಿದ್ದೀನಿ. ಆದ್ರೆ ಈ ಪರಿ ಪ್ರೀತಿ ಮಾಡೋ ಗಂಡನ್ನ ಅಂದ್ರೆ ಅಜಿತ್ ಸಾಹೇಬ್ರನ್ನ ಇವತ್ತೇ ಮಾಡ್ತಾರೆ. ನಿಮ್ ಹಳೆ ಡೈಲಾಗ್ನ ಮತ್ತೆ ಮತ್ತೆ ಹೊಡಿಬೇಕು. ಅಲ್ಲ, ನೀವು ಬರೋದಕ್ಕಿಂತ ಮುಂಚೆ ನಾನು ಭೂಮಿ ಹತ್ರ ಹೇಳ್ತಿದ್ದೆ, ನನ್ನ ಕಣ್ ಮುಂದೆ ಒಂದು ಹೆಗ್ಗಣ ಹಿಂಸೆ ಪಡ್ತಿದ್ರು, ನಾನು ಇದೇ ತರ ಕೇರ್ ಮಾಡ್ತಿದ್ದೆ. ಅರ್ಥ ಆಯ್ತಾ? ಮಾನವತಾವಾದಿ ತತ್ವ ಸಿದ್ಧಾಂತ ಪರಿಪಾಲನೆಗಳು ಹಾಗೆ ಅಂಡ್ ಇನ್ನೊಂದು ವಿಷಯ ಹೇಳೋದ್ ಮಾತ್ರ, ಭೂಮಿ ಇಲ್ಲಿರೋವರೆಗೂ ನನ್ನ ಜವಾಬ್ದಾರಿ ಅಷ್ಟೇ. ಅಲ್ಲಿಂದ ನನ್ನ ಜೊತೆ ಭೂಮಿ ನನ್ನ ಜೊತೆ. ಆಕ್ಷನ್. ಅಂಡ್ ಇನ್ನೊಂದು ಮೆನ್ಷನ್ ಮಾಡೋದು ಮತ್ತೆ, ಭೂಮಿ ನನ್ನ ಜೊತೆ ಇರೋವರೆಗೂ ಭೂಮಿ ನನ್ನ ಜೊತೆ ಇರೋವರೆಗೂ ನನ್ನ ಜವಾಬ್ದಾರಿ. ಕಂಟಿನ್ಯೂ. ಆಕ್ಷನ್. ಅಂಡ್ ಮೆನ್ಷನ್ ಮಾಡೋದು ರೆಡಿ. ಆಕ್ಷನ್. ಅಂಡ್ ಮೆನ್ಷನ್ ಮಾಡೋದು ಮತ್ತೆ, ಭೂಮಿ ನನ್ನ ಜೊತೆ ಇರೋವರೆಗೂ ನನ್ನ ಜವಾಬ್ದಾರಿ. ನೀವು ರಿಯಾಕ್ಟ್ ಮಾಡಬೇಕು. ನನಗೂ ಗೊತ್ತಾಗುತ್ತೆ ಅದು. ಆಕ್ಷನ್. ಅಂಡ್ ಮೆನ್ಷನ್ ಮಾಡೋದು ಮತ್ತೆ, ಭೂಮಿ ನನ್ನ ಜೊತೆ ಇರೋವರೆಗೂ ನನ್ನ ಜವಾಬ್ದಾರಿ. ಏನಿದೆ? ಭೂಮಿ ನನ್ ಜೊತೆ ಇರೋವರೆಗುನಾ? ಜವಾಬ್ದಾರಿ. ಅರೇ ಡಾಕ್ಟರ್ ಸಾಹೇಬ್ರೆ, ನೀವೊಂಚೂರು ತಲೆ ಓಡಿಸ್ಬೇಕು. ಅವ್ರು ಹೇಳಿದ ಅರ್ಥ ಏನು ಗೊತ್ತಾ? ಪೊಲೀಸ್ ಟ್ರೈನಿಂಗ್ ಅಂತ ಹೇಳಿ ಅಷ್ಟು ದೂರ ಹೋಗ್ತೇವಳೆ, ಪರೀಕ್ಷೆ ಬೇರೆ ಬರಿಬೇಕು, ಅಷ್ಟು ದಿನ ಬಿಟ್ಟಿರ್ಬೇಕಲ್ಲ. ಹಾಗಾಗಿ ಅವಳನ್ನ ಈಗ ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಕೋತಾ ಇದ್ದೀನಿ. ಅದು ನನಗೆ ತುಂಬಾ ಬಹುಮುಖ್ಯ ಅಂತ ಹೇಳ್ತಿದ್ದಾನೆ ಅಷ್ಟೇ. ನೀವು ಹಂಗಾರೆ ಆಂಗ್ಸೈಟಿ ಇರೋದು ನಮ್ಮ ಅತ್ತಿಗೆಗಲ್ಲ, ನಮ್ಮ ಅಣ್ಣಗೆ ಸೆಪರೇಷನ್ ಆಂಗ್ಸೈಟಿ ಅಷ್ಟೇ. ಸತ್ಯಣ್ಣ, ನನ್ ಪ್ರಶ್ನೆ ಏನಕ್ಕೆ ನನ್ ಜೊತೆ ಇರೋವರೆಗೂ ಅಂತ ಹೇಳ್ದ? ಇರುವವರೆಗೂ ಹಾಗೆ ಹೇಳಿದ ಅಜಿತ, ಹಾಗೆ ಹೇಳಿದ್ಯಾ? ಸತ್ಯಣ್ಣ, ಫಸ್ಟ್ ಆಫ್ ಆಲ್ ನಾನು ಹೇಳೇ ಇಲ್ಲ. ಅಲ್ಲ ಕಣ, ನಿನಗೆ ಮಾತ್ರ ಹೆಂಗ್ ಕೇಳಿಸುತ್ತ ಆತರ? ನಾನ್ ಹೇಳಿದ್ದೇನು ಅಂತ ಹೇಳಿದ್ರೆ ಇಲ್ಲಿರೋವರೆಗೂ ಅಂತ ಹೇಳಿದ್ರು, ನನ್ ಜೊತೆ ಇರೋವರೆಗೂ ಅಂತ ಅಲ್ವೇ ಅಲ್ಲ. ಚಾನ್ಸೇ ಇಲ್ಲ. ಇಲ್ಲಿ ಅನ್ನೋ ಪದ ನಿನ್ ಸೆಂಟೆನ್ಸ್ ಅಲ್ಲಿ ಬರ್ಲೇ ಇಲ್ಲ. ನನ್ ಜೊತೆ ಇರೋವರೆಗೂ ಅಂತಾನೆ ಹೇಳಿದೆ ನೀನು. ಯಾಕೆ ನಿಮ್ಗೆ ಹಂಗೆ ಕೇಳಿಸ್ತ? ಹಂಗೆ ಕೇಳಿಸಿ. ಸರಿ ಸತ್ಯಣ್ಣ, ತಾವ್ ಹೇಳಿ, ರೂಮಲ್ಲಿ ದೊಡ್ಡವ್ರು ನೀವೇ, ನಿಮ್ಗೆ ಹೇಗೆ ಕೇಳಿಸ್ತು? ಇಲ್ಲಿರೋವರೆಗೂ ಆದ್ರೆ ನಾನು ಹೇಳಿದ್ದೇನು? ಕೇಳಿಸ್ಕೊಂಡ? ಭೂಮಿ, ನಿನ್ಗೇನ್ ಕೇಳಿಸ್ತು? ನಾನೇನು ಕೇಳಿಸ್ಕೊಳ್ಳೇ ಇಲ್ಲ. ಏನ ಇಲ್ಲಿ ಅಂತ ಮೈದು ಹೇಳಿತ್ತು ಅವರು. ಕೇಳಿಸ್ಕೊಂಡ? ಇವರಿಬ್ರಿಗೆ ಇಲ್ಲಿ ನನ್ ಜೊತೆ ಇರೋದು, ಇಲ್ಲಿ ಅಂತಲ್ಲ, ನಮ್ ಜೊತೆ ನನ್ ಜೊತೆ ಇವಳು ಇಲ್ಲಿ ಅಂತಾನೆ ಬರ್ಬೇಕು. ಇಲ್ಲಿ ಅಂತಾನೆ ಬರ್ಬೇಕಾ? ನೀವೇನ್ ಹೇಳಿದ್ರು? ಇಲ್ಲಿರೋರು. ಆಕ್ಷನ್. ಕೇಳಿಸ್ಕೊಂಡೆ ಅಲ್ವಾ? ಭೂಮಿ, ನಿನ್ಗೆ ಕೇಳಿಸು? ನಾನೇನು ಕೇಳಿಸ್ಕೊಳ್ಳೇ ಇಲ್ಲ. ಏನ ಮೈದು ಇಲ್ಲಿ ಅಂತಾನೆ ಅಂತಿತ್ತು ಮೈದು ಅವರು. ಕೇಳಿಸ್ತಪ್ಪ? ಇವರಿಬ್ರಿಗೂ ಇಲ್ಲಿ ಅಂತ ಕೇಳಿಸಿದ್ಮೇಲೆ ನಿನಗೆ ಹೆಂಗೆ ನನ್ ಜೊತೆ ಇರೋವರೆಗೂ ಅಂತ ಕೇಳಿಸ್ಬಿಡುತ್ತೆ? ನಿನ್ನಲ್ಲೇ ಏನೋ ಪ್ರಾಬ್ಲಮ್ ಇದೆ, ಅರ್ಥ ಆಯ್ತಾ? ಅಂಡ್ ಇಬ್ರು ಓಟ್ ಹಾಕಿದ್ದಾರೆ, ಮೆಜಾರಿಟಿ ಮೀನ್ಸ್. ಈ ಟಾಪಿಕ್ ಬಗ್ಗೆ ಮಾತಾಡೋಣ, ಇನ್ನು ಮುಗಿಸ್ಬಿಡಿ. ಓಕೆ, ಮೆಜಾರಿಟಿ ಮೀನ್ಸ್ ನಂಗೇನೋ ಗೊತ್ತಾಗ್ತಾ ಇಲ್ಲ. ಬಟ್ ಆದ್ರೂ ಬಿ ಲಿಟಲ್ ಮೈಂಡ್ಫುಲ್ ಆಫ್ ಯುವರ್ ವರ್ಡ್ಸ್. ಆ ಫೇಕ್ ಅಗ್ರಿಮೆಂಟ್ ಕೇಸ್ ಬಂದಾಗ್ಲಿಂದ ತಲೆ ಅಲ್ಲೇ ಹೋಗತ್ತೆ ಈ ಬೇಡದೇ ಇರೋ ಪದ ಕೇಳಿದಾಗ. ಈ ಪದಗಳನ್ನ ಹೆಕ್ಕಿ ಮಾತಾಡೋದು ನಿನ್ ಕೆಲಸ ಅಲ್ಲ. ನೀನ್ ಪಕ್ಕದಲ್ಲಿ ನಿಂತಿರಲ್ಲ, ನಡೆದಾಡೋ ನಿಘಂಟು ಕೋಶ
ಅವರು ನಮ್ಮ ಸತ್ಯಣ್ಣದು ಕೆಲಸ. ಸರಿಯಪ್ಪ, ಆಯ್ತು. ಬಟ್ ಸ್ಟಿಲ್ ಬಿ ಅ ಲಿಟಲ್ ಮ್ಯಾನ್. ಯು ಗೈಸ್ ಕ್ಯಾರಿ ಆನ್. ಅಮ್ಮ ಕಾಫಿ ಕೂಡ ತಲೆಲ್ಲ ತಿಂದ. ಓಕೆ ಸತ್ಯಣ್ಣ, ಇನ್ನು ಮುಂದೆ ಟೀ ಅಂಗಡಿಗೆ ಬರೋದು ಬೇಡ. ಮನೇಲೇ ಕೂತ್ಕೊಳ್ಳು. ನನಗೆ ಉಸಿರು ಕಟ್ಟ ಮಾಡಿ. ಸತ್ಯಣ್ಣ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಟೀ ಅಂಗಡಿಗೆ ಹೋಗ್ಬಾರ್ದು. ಮನೇಲೆ ಕುತ್ಕೊಂಡು ಓದ್ಕೊಳ್ಳೋದಕ್ಕೆ ಹೇಳಿ. ನಾನೇ ಹೋಗ್ಬಾರ್ದು? ನಾನು ನಿಮ್ಗೆ ಪ್ರಾಬ್ಲಮ್? ನನಗೇನು ಪ್ರಾಬ್ಲಮ್ ಇಲ್ಲ. ಇವತ್ತಾಗಿದ್ದೆಲ್ಲ ಗೊತ್ತಿಲ್ಲ ನನಗೆ. ಮತ್ತೆ ಹೇಳ್ಬೇಕಾ? ಹೋಗ್ಲಿ ಬಿಡು, ಟೀ ಅಂಗಡಿಗೆ ಹೋದ್ರೆ ಏನ್ ತಪ್ಪಿದೆ? ಇಲ್ಲಿ ಮನೆ ಕೂತ್ಕೊಂಡು ಏನ್ ಮಾಡ್ತಾರೆ? ಹರಟೆ ಹೊಡಿತಾರೆ, ಅಡಿಗೆ ಮಾಡ್ತಾರೆ, ಅದು ಇದು. ಅಲ್ಲಿ ಅದೇ ಆರಾಮಾಗಿ ಕೂತ್ಕೊಂಡು ಓದ್ಬೋದು, ಸಮಯ ಇರುತ್ತೆ. ಅಯ್ಯೋ, ಎಲ್ಲಿಗೆ ಬರ್ತೀಯಾ? ಇನ್ನೂ ಎಲ್ಲಿಗೆ ಬರ್ತೀಯಾ? ಬಾತ್ರೂಮ್ ಬರ್ತೀಯಾ? ನನ್ನ ಜೊತೆ ಬಾತ್ರೂಮ್ ಬರ್ತೀಯಾ? ಬಾ 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 ಬಾತ್ರೂಮ್. ಅಲ್ಲಿಂದ ಹೋಗೋದನ್ನು ಮಾಡ್ಬೇಡ ಅಜ್ಜಿ. ಆಕ್ಷನ್. ಎಲ್ಲಿಗೆ ಬರ್ತೀಯಾ? ಇನ್ನೂ ಎಲ್ಲಿಗೆ ಬರ್ತೀಯಾ? ನನ್ನ ಜೊತೆ ಬಾತ್ರೂಮ್ ಬರ್ತೀಯಾ? ಬಾ 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 ಒಳಗಡೆ ಬಾ. ಬಿಟ್ಟು ಅಯ್ಯೋ, ಸತ್ಯನಾ, ಅವ್ರು ಏನು ಹೇಳ್ದೆ ಹಂಗೆ ಬಾತ್ರೂಮ್ ಹೋಗ್ಬಿಟ್ರು. ಹೇಳ್ದೆ ಹೋಗಿದ್ರು ಅಂದ್ರೆ ಒಪ್ಪಿಗೆ ಇದೆ ಅಂತ ಅರ್ಥ. ಅದನ್ನ ನೀನ್ ಅರ್ಥ ಮಾಡ್ಕೋಬೇಕು. ಹಂಗ ಈ ಮಾನಸಿಕನ ಅರ್ಥನೇ ಮಾಡ್ಕೊಳಕ್ಕಾಗಲ್ವಲ್ಲ ಸತ್ಯಣ್ಣ? ಸರಿ ಹೇಳಿದೆ. ನೀವಿಬ್ಬರು ಸೇರ್ಕೊಂಡು ನನ್ನನ್ನು ಮಾನಸಿಕ ಮಾಡ್ತಿದ್ದೆ ಈಗ. ಓಕೆ